ನಮಸ್ಕಾರ ವೀಕ್ಷಕರೇ, RJ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಲೇಶ್ವರದಲ್ಲಿ ಎಲ್ಲೆಲ್ಲಿ ವಿಭಿನ್ನವಾದ ಗಣೇಶ ಮೂರ್ತಿಗಳು ಸಿಗುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸ್ನೇಹಿತರೆ, ಇದನ್ನು ಹೇಳ್ತಾ ನಮ್ಮ ಮನೆಗೂ ನಾನು ಗಣೇಶ ಹಬ್ಬ ಆಚರಣೆ ಮಾಡ್ತೀವಿ. ಸೊ ಅವಾಗ ನಾನೊಂದು ಮೂರ್ತಿ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ನಮ್ಮ ಸ್ನೇಹಿತರು ಬಂದು ಒಂದು ಮೂರ್ತಿಯ ಬಗ್ಗೆ ಒಂದು ವಿಶಿಷ್ಟವಾದ ಇತಿಹಾಸ ಹೇಳಿದ್ರು. ಆ ಇತಿಹಾಸ ಏನಿತ್ತು ಅಂತಂದರೆ, ಸ್ವತಂತ್ರ ಸಂಗ್ರಾಮದಲ್ಲಿ ಗಣೇಶನ ಮಹತ್ವ, ಪಾತ್ರ ಏನು, ಜೊತೆಗೆ ಆ ಪಾತ್ರದ ಜೊತೆಗೆ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ, ಅವರೇ ಬಾಲ್ ಗಂಗಾಧರ್ ತಿಲಕ್. ಸ್ನೇಹಿತರೆ, ಅವರನ್ನು ನೆನಪಿಸ್ಕೊಂಡು ಅವ್ರದ್ದೊಂದು ಫೇಮಸ್ ಡೈಲಾಗ್ ಇದೆ, ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತಾರೆ. ಸ್ನೇಹಿತರೆ, ತಿಲಕ್ರವರು ಏನು ಮಾಡ್ತಾರೆ ಅಂತಂದರೆ, ಮಹಾರಾಷ್ಟ್ರಕ್ಕೆ ಬರ್ತಾರೆ, ಮಹಾರಾಷ್ಟ್ರದಲ್ಲಿ ಪುಣೆಗೆ ಬರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದರೆ 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕ ಗಣೇಶ ಉತ್ಸವನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪ್ರತಿಷ್ಠಾಪನೆ ಮಾಡೋವಂಥ ವಿಷಯ ತುಂಬ ಜನಕ್ಕೆಲ್ಲ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ, ಪ್ರೇಕ್ಷಕರಿಗೆ ಗೊತ್ತೇ ಇರುತ್ತೆ. ಬಟ್ ಆದರೆ ಸ್ನೇಹಿತರೆ, ತಿಲಕ್ರವ್ರಿಗೆ ಯಾವ ಗಣೇಶನ ಮೂರ್ತಿ ನೋಡಿ ಈ ಗಣೇಶನ ಸಾರ್ವಜನಿಕ ಉತ್ಸವ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು, ಯಾವ ಗಣೇಶ ಹಬ್ಬದಿಂದ ಸ್ಟಾರ್ಟ್ ಆಯಿತು ಅನ್ನೋದು ತುಂಬ ಪ್ರೇಕ್ಷಕರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಸೊ ಈ ವಿಡಿಯೋ ಉದ್ದೇಶ ಮಾಡೋದಂತಂದ್ರೆ ಸ್ನೇಹಿತರೆ, ಆ ಗಣೇಶನ ಮೂರ್ತಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಆ ಗಣೇಶನ ಮೂರ್ತಿ ಹಿಂದೆ ಒಂದು ರೋಚಕ ಕಥೆ ಇದೆ. ಜೊತೆಗೆ ಈ ವಿಡಿಯೋದಲ್ಲಿ ಸ್ವತಂತ್ರ ಸಂಗ್ರಾಮ, ಗಣೇಶ ಹಾಗೂ ನಮ್ಮ ಧೀಮಂತ ನಾಯಕ ತಿಲಕ್ರವ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಆಗಿಂದ ನಿಮ್ಗೆ ಹೇಳ್ತಾನೆ ಬಂದೆ, ತಿಲಕ್ರವರು, ಗಣೇಶ, ಸ್ವತಂತ್ರ ಸಂಗ್ರಾಮ ಮೂರಕ್ಕೂ ಅಭಿನವ ಸಂಬಂಧ ಇದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಗಣೇಶ ನಿಮ್ಗೆ ಆಗಲಿ ಹೇಳಿದ್ದು. ಈ ಗಣೇಶನ ಹೆಸರು ದಗಡಿ ಸೇಠ್ ಗಣೇಶ, ಅಂದರೆ ದಗಡಿ ಸೇಠ್ ಹವ್ಲಾಯಿ ಗಣೇಶ ಅಂತ ಕರೀತಾರೆ. ಯಾಕೆ ಈ ಹೆಸರು ಬಂತು ಅಂದರೆ, ಈ ಒಂದು ಹೆಸರು ಬಂದು ಒಂದು ವ್ಯಕ್ತಿಯ ಹೆಸರು. ಈ ಒಂದು ವ್ಯಕ್ತಿಯ ಹೆಸರು, ಈ ವ್ಯಕ್ತಿ ಒಬ್ಬರು ಮಹಾರಾಷ್ಟ್ರದಲ್ಲಿ ಇರ್ತಾರೆ. 1893ರಲ್ಲಿ ದಗಡಿ ಸೇಠ್ ಹವ್ಲಾಯಿ ಮತ್ತು ಧರ್ಮಪತ್ನಿಯಾದ ಲಕ್ಷ್ಮೀಬಾಯಿನವರು ಸಿಹಿ ತಿಂಡಿಗಳ ವ್ಯಾಪಾರಿ ಆಗಿರ್ತಾರೆ. ಇವರು ಮಹಾರಾಷ್ಟ್ರ ಪುಣೆಗೆ ಬರ್ತಾರೆ. ಮಹಾರಾಷ್ಟ್ರ ಪುಣೆಗೆ ಬಂದು ಸ್ನೇಹಿತರೆ, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವರು ತುಂಬ ರಿಚ್ ಆಗಿರ್ತಾರೆ, ವ್ಯಾಪಾರದಲ್ಲಿ ತುಂಬ ಲಾಭ ಸಿಗುತ್ತೆ. ಲಾಭ ಸಿಕ್ಕಿದ್ಮೇಲೆ ಏನು ಮಾಡ್ತಾರೆ ಅಂತಂದರೆ, ಅವರನ್ನ ಬ್ರಿಟಿಷರು ರೆಕಗ್ನೈಸ್ ಮಾಡಿ ಏನು ಮಾಡ್ತಾರೆ ಅಂದರೆ, ಒಂದು ಬೀದಿಗೆ ಅವರಿಗೆ ಒಂದು ಹೆಸರು ಕೊಡ್ತಾರೆ, ನಗರ ಸೇಠ್ ಅಂತ ಒಂದು ಬೀದಿಗೆ ಹೆಸರು ಕೊಡ್ತಾರೆ. ಸೊ ಇದೇ ಕಾಲಕ್ರಮೇಣ ಹೋಗ್ತಾ ಚೆನ್ನಾಗಿ ಅವರು ಏನಂತೆ ಸೋಷಿಯಲ್ ಸರ್ವಿಸನ್ನು ಮಾಡ್ತಾರೆ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ದೇಶದಲ್ಲಿ ಪ್ಲೇಗ್ ಇರುತ್ತೆ. ಸೊ ಪ್ಲೇಗ್ ಬಂದು ದಗಡಿ ಸೇಠ್ ಹವ್ಲಾಯಿ ಅವರ ಮಗ ತೀರೋಗ್ತಾರೆ. ಸೊ ಆಗ ದಗಡಿ ಸೇಠ್ ಏನಾಗ್ತಾರೆ, ತುಂಬ ವಿಚಲಿತರಾಗ್ತಾರೆ, ತುಂಬ ಬೇಜಾರಾಗ್ತಾರೆ, ಮಗ ತೀರೋದ್ರು ಅಂತೇಳಿ. ಸೊ ಅವಾಗ ಏನಾಗುತ್ತೆ ಅಂದರೆ, ದಗಡಿ ಸೇಠ್ ಅವರು ಒಂದು ಕಡೆ ಹೋಗ್ತಾರೆ. ಯಾರು ಅಂತಂದರೆ ಮಾಧವನಾಥ್ ಸ್ವಾಮೀಜಿ ಅಂತ. ಆ ಸ್ವಾಮೀಜಿಯವರು ಸ್ನೇಹಿತರೆ, ದಗಡಿ ಸೇಠ್ ಅವರಿಗೆ ಒಂದು ವಿಚಾರ ಹೇಳ್ತಾರೆ. ದಗಡಿ ಸೇಠ್ ಅವರೇ, ನೀವು ದಯವಿಟ್ಟು ಒಂದು ಗಣೇಶನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅಂತ. ಆ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೆ ದಗಡಿ ಸೇಠ್ ಗಣೇಶ. ಸ್ನೇಹಿತರೆ, ಅಲ್ಲಿಂದ ಏನಾಗುತ್ತೆ ಅಂತಂದರೆ, ನೀವು ಅನ್ಕೋಬೋದು ಯಾಕೆ ಇಲ್ಲಿಂದ ದಗಡಿ ಸೇಠು ತಿಲಕ್ರವ್ರು ಹೆಂಗೆ ಸಂಬಂಧ ಹೊಂದಿತು ಅಂತಂದರೆ, ಸ್ನೇಹಿತರೆ, ಆಗಿನ ಕಾಲದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಾನು ಹೇಳ್ದಂಗೆ ಆಗಲೇ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ, ಹಿಂದುತ್ವದಲ್ಲಿ ಒಗ್ಗಟ್ಟಿಲ್ಲ. ಸೊ ಜನ ಆಚೆಗಡೆ ಬಂದು ಸ್ವತಂತ್ರಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ತಿಲಕ್ರವರು ಆ ಟೈಮಲ್ಲಿ ಮಹಾರಾಷ್ಟ್ರ ಪುಣೆಗೆ ಬರ್ತಾರೆ. ಮಹಾರಾಷ್ಟ್ರ ಪುಣೆಗೆ ಬಂದು ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಅವರು ದಗಡಿ ಸೇಠ್ ಗಣೇಶನ ಅಲ್ಲಿ ಕೂರಿಸಿರ್ತಾರೆ. ಆ ಗಣೇಶ ಜಾಗದಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಜಾತಿ ವರ್ಗದವರು ಬಂದು ಸೇರ್ತಾರೆ. ಸರಿನಾ ಸ್ನೇಹಿತರೆ? ಆ ಒಂದು ಜಾಗದಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ ಅಂದಮೇಲೆ ಅವಾಗ ಏನಾಗುತ್ತೆ ಅಂದರೆ, ತಿಲಕ್ರವ್ರಿಗೆ ಒಂದು ಐಡಿಯಾ ಬರುತ್ತೆ. ಏನಂತಂದರೆ, ಈ ದಗಡಿ ಸೇಠ್ ಗಣೇಶ ಏನಿರುತ್ತಲ್ಲ, ಆ ಗಣೇಶ ಬಂದು ಹೀಲಿಂಗ್ ಪವರ್ ಇರುತ್ತೆ. ಹೀಲಿಂಗ್ ಪವರ್ ಅಂತಂದರೆ ಒಂದು ಗುಣಪಡಿಸುವಂಥ ಒಂದು ಶಕ್ತಿ ಇರುತ್ತೆ ಆ ಗಣೇಶನಿಗೆ. ಸೊ ಆವಾಗ ಏನು ಮಾಡ್ತಾರೆ ಅಂತಂದರೆ, ತಿಲಕ್ರವ್ರು ಅವಾಗ ಬಂದು ಅಲ್ಲಿ ಸಾರ್ವಜನಿಕವಾಗಿ ಒಂದು ಐಡಿಯಾ ಬರುತ್ತೆ. ಏನು ಐಡಿಯಾ ಅಂತಂದರೆ, ಸಾರ್ವಜನಿಕ ಗಣೇಶ ಉತ್ಸವನ ಸ್ಟಾರ್ಟ್ ಮಾಡಬೇಕು ಅನ್ಕೋತಾರೆ. ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ಕೋತಾರೆ ಅಂದರೆ, ದಗಡಿ ಸೇಠ್ ಗಣೇಶ ಅಷ್ಟೊತ್ತಿಗೆ
ಫೇಮಸ್ ಆಗಿರುತ್ತೆ. ಏನಕ್ಕೆ ಫೇಮಸ್ಸು ಅಂತಂದರೆ ಗಣೇಶನಿಗೆ, ಈ ದಗಡು ಸೇಟ್ ಗಣೇಶನಿಗೆ ಒಂದು ಹೀಲಿಂಗ್ ಪವರ್ ಇರುತ್ತೆ, ಅಂದರೆ ಗುಣಪಡಿಸುವಂಥ ಶಕ್ತಿ ಇರುತ್ತೆ. ಆ ಶಕ್ತಿ ಅಲ್ಲಿ ಇರುವಂಥ ಸಮುದಾಯಗಳಿಗೂ ಎಲ್ಲ ಜನಕ್ಕೂ ಗೊತ್ತಾಗುತ್ತೆ, ಓ ಗಣೇಶ ಇಲ್ಲಿ ಪವರ್ ಇದೆ, ಸೊ ಗಣೇಶನಿಗೆ ಆ ಒಂದು ವಿಗ್ರಹದಲ್ಲಿ ಒಂದು ಪವರ್ ಇದೆ ಅಂತೇಳಿ ಎಲ್ಲರೂ ಎಲ್ಲ ಜಾತಿ ವರ್ಗದವರು ಬಂದು ಸೇರ್ತಾರೆ. ಸ್ನೇಹಿತರೆ, ಸೇರಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಅದೇ ಜಾಗಕ್ಕೆ ತಿಲಕ್ರವ್ರು ಬರ್ತಾರೆ. ತಿಲಕ್ರವ್ರು ಬಂದು ಏನು ಮಾಡ್ತಾರೆ ಅಂತಂದರೆ ಆ ಜಾಗದಲ್ಲಿ ನೋಡ್ತಾರೆ, ಏನಪ್ಪ ಇಷ್ಟೊಂದು ಜನ ಇಲ್ಲಿ ಸೇರಿದ್ದೀರಾ, ನೀವು ಯಾಕೆ ಸೇರಿದ್ದೀರಾ ಅಂತ ಕೇಳಿದಾಗ ಆ ಒಂದು ಕಾರ್ಯಕರ್ತನೇ ಗಣೇಶ. ಆಗ ಸ್ನೇಹಿತರೆ, ಆಗಲೇ ಒಂದು ಮಾತು ಹೇಳಿದೆ, ಐಡಿಯಾ ಬರುತ್ತೆ ಅಂತ. ಆಗ್ಲೇ ಗಣೇಶ ಸಾರ್ವಜನಿಕವಾಗಿ ಉತ್ಸವ ಮಾಡಬೇಕು ಅಂತ ಮಹಾರಾಷ್ಟ್ರ ಪ್ರತಿಯೊಂದು ಗಲ್ಲಿನೂ ಗಣೇಶ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ನೇಹಿತರೆ, ಯಾವಾಗ ಪ್ರತಿಷ್ಠಾಪನೆ ಸ್ಟಾರ್ಟ್ ಆದಮೇಲೆ ಆವಾಗ ಸ್ನೇಹಿತರೆ ಸ್ವತಂತ್ರ ಸಂಗ್ರಾಮದಲ್ಲಿ ಎಲ್ಲ ಥರ ಜಾತಿ ವ್ಯವಸ್ಥೆ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರೂ ಪಾಲ್ಗೊಳ್ಳಿ, ನಮಗೆ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಒಬ್ಬರಿಂದನೇ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ಎಲ್ಲರಿಂದೂ ಸಿಕ್ತು. ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ, ಇವತ್ತು ನಾವು ಖುಷಿ ಪಡ್ತಾ ಇದ್ದೀವಿ. ಸ್ನೇಹಿತರೆ, ಇದೇ ಒಂದು ರೋಚಕ ಕಥೆ ನಾನು ನಿಮಗೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಿದ್ದು. ವೀಕ್ಷಕರೇ, ಕೊನೆಯದಾಗಿ ಸ್ವತಂತ್ರ ಸಂಗ್ರಾಮ, ಗಣೇಶ ಹಾಗೂ ತಿಲಕ್ರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಆಮೇಲೆ ಸ್ನೇಹಿತರೆ, ಕೊನೆಯದಾಗಿ ಆರ್ಜೆ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಡು ನುಡಿ ಸಂಸ್ಕೃತಿಗೆ ನಮ್ಮ ಚಾನಲ್ ಯಾವತ್ತೂ ಬದ್ಧವಾಗಿರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ.